ತಬಲಾದ ಪ್ರಮುಖ ಭಾಗಗಳನ್ನು ತಿಳಿದುಕೊಳ್ಳೋಣ. ಇದನ್ನು ಕರಣಿ ಎನ್ನುವರು, ಮತ್ತು ಇದು ಮೈದಾನ, ಇದು ಚಾಂಟಿ ಎನ್ನುವರು, ಇದನ್ನು ಪಡಗ, ಇದಕ್ಕೆ ಪಡಗ ಎನ್ನುವರು. ಇವು ಗಟ್ಟಿ, ಇದು ಶಿಂಬೆ, ಇದರಲ್ಲೂ ಸೇಮ್. ಇದು ಕರಣಿ, ಇದು ಮೈದಾನ, ಇದು ಚಾಂಟಿ, ಇದು ಗಿಂಡಿ ಅಂತಾರೆ, ಇದು ಪಡಗ. ಈಗ ತಬಲಾದ ಒಂದನೇ ಪಾಠ ಬೇಸಿಕ್ ನೋಡೋಣ. ಒಂದನೇ ಪಾಠದ ಹೆಸರು ಬಂದ್ಬಿಟ್ಟು ತಕಿಟ. ತಕಿಟ ಹೇಗೆ ಬಾರಿಸೋದು ಅಂದರೆ, ಈ ಬಾಳಲ್ಲಿ ಇದು ಒಂದನೇದು ತ, ಇದು ತ, ಇದು ತ, ತ, ಇದು ಇಷ್ಟು ಸೆಂಟರ್ ನಡುವಿನಲ್ಲಿ ಬರಬೇಕು. ಇದು ತ, ಹೀಗೆ ಬಡದಕ್ಕಾಗುತ್ತೆ. ಮತ್ತು ಇವು ಮೂರುಗಳು ಜೋಡಿಸಿ ತ, ಇದು ಟ ಆಗುತ್ತೆ. ಈಗ ತ ಕಿ ತ, ಈಗ ತಕಿಟ ಆಗುತ್ತೆ. ನಿಮ್ಮ ಕೈಗೆ ನೀರು ಬರ್ತಿದ್ರೆ ಬಾರ್ಸಲು ಆಗಲ್ಲ, ಹಾಗಾಗಿ ಪೌಡರ್ ಹಚ್ಕೊಳ್ಳಿ. ಈಗ ಇವು ಬೆರಳನ್ನು ಲಕ್ಷಕೊಟ್ಟು ನೋಡಿ, ಇವು ಬಹಳ ಮುಖ್ಯವಾದದ್ದು. ಒಬ್ಬೊಬ್ಬರು ಹೀಗೆ ಸರಿಸ್ತಾರೆ, ಹೀಗೆ ಸರಿಸ್ಬೇಡಿ. ಇವು ಕೈ ಎತ್ತೆತ್ತಿ ಹಿಂಗೆ ಬಿಡಿ, ಹೀಗೆ. ಇದು ಒಂದನೇ ಕಾಲಾಗುತ್ತೆ. ಎರಡನೇ ಕಾಲು ಈಗ ತೋರಿಸ್ತೀನಿ ನೋಡಿ. ಈಗ ಮೂರನೇ ಕಾಲು ತೋರಿಸ್ತೀನಿ ನೋಡಿ. ಇದು ಒಂದೇ ದಿನದಲ್ಲಿ ಬರಲ್ಲ, 3-4 ದಿನ ಅಭ್ಯಾಸ ಮಾಡಬೇಕು. ಬೆಳಿಗ್ಗೆ 4 ಗಂಟೆಯಿಂದ ಅಭ್ಯಾಸ ಮಾಡಬೇಕು, ಅಂದರೆ ಕೈ ಕುಂದಿರ್ತಾವೆ ತಬಲ ಮೇಲೆ, ಅದ ಕಾರಣ ಅಭ್ಯಾಸ ಮಾಡಬೇಕು. ಈಗ 4ನೇ ಕಾಲು ನೋಡೋಣ. ಇಷ್ಟು ಇದು ಒಂದನೇ ಪಾಠ ಬೇಸಿಕ್. ಹೀಗೆ ನೀವು ಮುಂದೆ ಕಲಿತಾ ಹೋದಂತೆ ಹೇಗೆ ಬಾರಿಸ್ಬೋದು ಅಂದರೆ, ಹಾರ್ಡ್ ಇರ್ತಾವಲ್ಲ, ಅದಕ್ಕೆ ಹೀಗೆ ಬಾರಿಸೋದು. ಹೀಗೆ ಬಾರಿಸೋದು. ಮತ್ತೆ ಹೀಗೆ ಬಾರಿಸ್ಬೋದು. ಅದಕ್ಕೆ ನೀವು ಹೀಗೆ ಬಾರಿಸ್ಬೇಕಂದ್ರೆ 1-2 ವರ್ಷ ಆದರೂ ಬೇಕು. ಆದ ಕಾರಣ ನೀವು ನನ್ನ ಚಾನಲ್ನಲ್ಲಿ ಎಲ್ಲ ವಿಡಿಯೋ ಲಭ್ಯವಿದೆ, ಎಲ್ಲ ನೋಡ್ಕೊಳ್ಳಿ. ಹೀಗೆ ಇನ್ನೂ ಮುಂದೆ ವಿಡಿಯೋ ಮಾಡ್ತೀನಿ. ಅದಕ್ಕೆ ಪ್ಲೀಸ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.